ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜಕಾರಣಿಗಳು ಅಂದ್ರೆ ಸಮಾಜದಲ್ಲಿ ಒಂದು ಭಾವನೆ ಇರುತ್ತೆ. ಅದೇನಂದ್ರೆ ನಾಯಕರು ರಾಜಕಾರಣಕ್ಕೆ ಬರೋದೇ ಕಾಸು ಮಾಡೋಕೆ ಅನ್ನೋಂಥ ನಂಬಿಕೆ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ನಾಯಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಬಾರಿ ಸಿಎಂ ಆದವರು. ಆದ್ರೂ ಕೂಡ ಅವರ ಆಸ್ತಿ ಇರೋದು ಅಷ್ಟಕ್ಕಷ್ಟೇ. ತಮ್ಮದೇ ಸಂಪುಟ ಸಹೋದ್ಯೋಗಿಗಳು ಸಾಕಷ್ಟು ಶ್ರೀಮಂತರಿದ್ದಾರೆ. ಇಷ್ಟಕ್ಕೂ ಯಾರ ನಾಯಕ 10 ಬಾರಿ ಸಿಎಂ ಆದ್ರೂ ಕೂಡ ಶ್ರೀಮಂತರಾಗಿಲ್ಲ ಯಾಕೆ? ಇದೆಷ್ಟು ಸತ್ಯ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಿಹಾರ ಸಿಎಂ ನಿತೀಶ್ ಕುಮಾರ್ ದಾಖಲೆಯ ವೀರ. ಇದು ಕೇವಲ ಬಿಹಾರಕ್ಕಷ್ಟೇ ಸೀಮಿತ ಅಲ್ಲ, ಇದು ದೇಶದಲ್ಲೇ ದಾಖಲೆ. ನಿತೀಶ್ ದೇಶದಲ್ಲೇ ಅತಿ ಹೆಚ್ಚು ಬಾರಿ ಸಿಎಂ ಆದಂತಹ ನಾಯಕ. ಬಿಹಾರ ರಾಜಕಾರಣದಲ್ಲಿ ಪಲ್ಟು ರಾಮ್ ಅಂತ ಹೇಳಿ ಪ್ರಖ್ಯಾತಿ. ಇದಕ್ಕೆ ಕಾರಣ ಅವರ ನೀತಿಗಳು. ಅವರು ಎಲ್ಲಾ ಪಕ್ಷಗಳೊಂದಿಗೆ ಕೈ ಜೋಡಿಸಿ ಸಿಎಂ ಆಗಿದ್ದಾರೆ. ತಮ್ಮ ಬದ್ಧ ವೈರಿ ಆರ್ಜೆಡಿ ಬೆಂಬಲದಿಂದಲೂ ಕೂಡ ಅವರು ಸಿಎಂ ಆಗಿದ್ರು. ಈಗ ಬಿಜೆಪಿ ಜೊತೆ ಕೈ ಜೋಡಿಸಿ ಸಿಎಂ ಆಗಿದ್ದಾರೆ. ಹೀಗೆ ಅವರಿಗೆ 10ನೇ ಬಾರಿ ಸಿಎಂ ಗದ್ದಿಗೆ ಒದಗಿ ಬಂದಿದೆ. ಈಗ ಅಸಲಿ ವಿಷಯ ಏನಂದ್ರೆ, ಬಿಹಾರಕ್ಕೆ 10 ಬಾರಿ ಸಿಎಂ ಆದ್ರೂ ಕೂಡ ನಿತೀಶ್ ಅವರಿನ್ನೂ ಬಡವ. ಅಂದ್ರೆ ಆರ್ಥಿಕ ನಿಯಮಾವಳಿ ಪ್ರಕಾರ ಅಲ್ಲ, ಬದಲಿಗೆ ಆಸ್ತಿ ಏರಿಕೆಯಲ್ಲಿ. ಹೌದು, 10 ಬಾರಿ ಸಿಎಂ ಆಗಿದ್ರು ಕೂಡ ನಿತೀಶ್ ಕುಮಾರ್ ಅವರ ಆಸ್ತಿ ಏರಿಕೆ ಆಗಿರೋದು ಅಷ್ಟಕ್ಕಷ್ಟೇ. ನಿತೀಶ್ ಕುಮಾರ್ ಅವರಿಗಿಂತ ಆಸ್ತಿಯಲ್ಲಿ ಶ್ರೀಮಂತರಾಗಿರುವಂತಹ ಮಂತ್ರಿಗಳೇ ಹೆಚ್ಚಿದ್ದಾರೆ. ನಿತೀಶ್ಗಿಂತ ಕಡಿಮೆ ಆಸ್ತಿ ಹೊಂದಿರುವಂತಹ ಮಂತ್ರಿಗಳು 3 ಇದ್ದಾರೆ. ಉಳಿದವರೆಲ್ಲರೂ ನಿತೀಶ್ಗಿಂತ ಶ್ರೀಮಂತರೇ. ಇದು ಭಾರಿ ಚರ್ಚಾಸ್ಪದವಾಗಿದೆ. ಹಾಗಾದ್ರೆ ನಿತೀಶ್ ಕುಮಾರ್ ಅವರು ಎಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನಿತೀಶ್ ಕುಮಾರ್ ಅವರ ಆಸ್ತಿಯ ಒಟ್ಟು ಮೌಲ್ಯ ಕೇವಲ 1.66 ಕೋಟಿ ರೂಪಾಯಿ. 2024ರ ಘೋಷಣೆಗಿಂತ 68,455 ರೂಪಾಯಿ ಹೆಚ್ಚಾಗಿದೆ. 20,552 ರೂಪಾಯಿ ನಗದು, 17.66 ಲಕ್ಷ ರೂಪಾಯಿಗಳ ಚಿರಾಸ್ತಿ ಮತ್ತು 1.48 ಕೋಟಿ ರೂಪಾಯಿಗಳ ಸ್ಥಿರ ಆಸ್ತಿ ಇದೆ. 3 ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದು ಒಟ್ಟು 58,000 ರೂಪಾಯಿ ಠೇವಣಿ ಇದೆ. ನಿತೀಶ್ ವಾಹನಗಳ ಮುಖ್ಯ ಮಾಹಿತಿಯನ್ನ ಹೇಳೋದಾದ್ರೆ, 2015ರಲ್ಲಿ 11.33 ಲಕ್ಷ ರೂಪಾಯಿಗೆ ಮೌಲ್ಯದ ಕಾರನ್ನ ಖರೀದಿಸಿದ್ದಾರೆ. 20 ಗ್ರಾಂ ಚಿನ್ನ ಮತ್ತು 2 ಮುತ್ತಿನಿಂದ ಕೂಡಿದಂತಹ ಉಂಗುರಗಳಿವೆ. ಅವುಗಳ ಮೌಲ್ಯ 2 ಲಕ್ಷ ರೂಪಾಯಿ. ಅಲ್ಲದೆ 10 ಹಸು, 13 ಕರುಗಳಿವೆ ಮತ್ತು ಅವುಗಳಿಗೆ ಮೇವು ಕತ್ತರಿಸುವಂತ ಯಂತ್ರವಿದೆ. ಇನ್ನು ಗಮನಾರ್ಹ ಅಂದ್ರೆ, ಜೆಡಿಯುನ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ನಿತೀಶ್ ಅವರಿಗೆ ತುಂಡು ಕೃಷಿ ಭೂಮಿಯೂ ಇಲ್ಲ. ನಿತೀಶ್ ದೆಹಲಿ ಮನೆಗಳ ಮಾಹಿತಿಯನ್ನ ಪರಿಶೀಲಿಸುವುದಾದ್ರೆ, ನವದೆಹಲಿಯ ದ್ವಾರಕಾದಲ್ಲಿರುವಂತಹ ಸಂಸದ್ ವಿಹಾರ್ ಸಹಕಾರಿ ಗುಂಪು ವಸತಿ ಸೊಸೈಟಿಯಲ್ಲಿ ಚಿಕ್ಕ ಫ್ಲಾಟ್ ಇದೆ. ಅದರ ವಿಸ್ತೀರ್ಣ 1,000 ಚದರಡಿ. ನಿತೀಶ್ ಇದನ್ನು 2004ರಲ್ಲಿ 13.78 ಲಕ್ಷ ರೂಪಾಯಿಗಳಿಗೆ ಖರೀದಿಸಿದ್ದಾರೆ. ಉಳಿದಂತೆ ಷೇರುಗಳಿಲ್ಲ, ಮ್ಯೂಚುವಲ್ ಫಂಡ್ಗಳಿಲ್ಲ, ಯಾವುದೇ ವಿಮಾ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡಿಲ್ಲ. ಅಲ್ಲದೆ ನಿತೀಶ್ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳಲ್ಲಿ ಇತರ ಉಳಿತಾಯ ಖಾತೆಯೂ ಹೊಂದಿಲ್ಲ. ಇನ್ನೊಂದೆಡೆ ಬಿಹಾರದ ಡಿಸಿಎಂ ಗೃಹ ಸಚಿವ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಆಸ್ತಿ ನಿತೀಶ್ ಅವರಿಗಿಂತ 4ರಷ್ಟಿದೆ. ಅವರು ಒಟ್ಟು 6.38 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. ಇದರಲ್ಲಿ 1.18 ಕೋಟಿ ರೂಪಾಯಿ ಮೌಲ್ಯದ ಚಿರಾಸ್ತಿ, 5.20 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. 1.35 ಲಕ್ಷ ರೂಪಾಯಿ ನಗದು ಇದೆ. ಅವರ ಪತ್ನಿ ಮಮತಾ ಬಳಿ 35,000 ರೂಪಾಯಿ ನಗದು ಇದೆ. ಇದಲ್ಲದೆ ಮತ್ತೊಬ್ಬ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಮತ್ತು ಅವರ ಪತ್ನಿ ಸುಶೀಲಾ ದೇವಿ ಅವರು ಒಟ್ಟು 8.81 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಹೊಂದಿದ್ದಾರೆ. ಇದರಲ್ಲಿ
5.13 ಕೋಟಿ ರೂಪಾಯಿಗಳ ಚಿರಾಸ್ತಿ ಮತ್ತು 3.68 ಕೋಟಿ ರೂಪಾಯಿಗಳ ಸ್ಥಿರ ಆಸ್ತಿ ಹೊಂದಿದ್ದಾರೆ. 2011ರಿಂದ ಬಿಹಾರದಲ್ಲಿ ಸಿಎಂ ಸಂಪುಟ ಸಹೋದ್ಯೋಗಿಗಳು ತಮ್ಮ ಆಸ್ತಿ ವಿವರಗಳನ್ನ ಜನರಿಗೆ ತಿಳಿಸುತ್ತಾ ಬಂದಿದ್ದಾರೆ. ಈಗ 2025 ಮುಕ್ತಾಯಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿತೀಶ್ ಹಾಗೂ ಅವರ ಸಂಪುಟ ಸಹೋದ್ಯೋಗಿಗಳು ಆಸ್ತಿ ವಿವರವನ್ನ ತಿಳಿಸಿದ್ದಾರೆ. ಗ್ರಾಮೀಣ ಕಾಮಗಾರಿ ಸಚಿವ ಅಶೋಕ್ ಚೌಧರಿ ಅವರು ನಿತೀಶ್ ಕುಮಾರ್ ಸಂಪುಟದಲ್ಲಿ ಅತ್ಯಂತ ಶ್ರೀಮಂತರಾಗಿದ್ದಾರೆ. ಅವರ ಪತ್ನಿ ನೀತಾ ಕೇಶ್ಕರ್ ಚೌಧರಿ ಮತ್ತು ಇಬ್ಬರು ಪುತ್ರಿಯರ ಹೆಸರಲ್ಲಿ ಒಟ್ಟು 42.68 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ. ಅಲ್ಲದೆ ಸಿಎಂಗಿಂತ ಬಡವ ಮಂತ್ರಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ ಕಬ್ಬು ಕೈಗಾರಿಕಾ ಸಚಿವ ಸಂಜಯ್ ಕುಮಾರ್ ಒಟ್ಟು 23.85 ಲಕ್ಷ ರೂಪಾಯಿ, ಕಾರ್ಮಿಕ ಸಂಪನ್ಮೂಲ ಸಚಿವ ಸಂಜಯ್ ಸಿಂಗ್ ಟೈಗರ್ 32.61 ಲಕ್ಷ ರೂಪಾಯಿ, ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಪಶು ಸಂಪನ್ಮೂಲ ಸಚಿವ ಸುರೇಂದ್ರ ಮೆಹ್ತಾ ಅವರು 97.64 ಲಕ್ಷ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ. ಒಟ್ಟಾರೆ ಬಿಹಾರದಂತಹ ರಾಜ್ಯಕ್ಕೆ ಒಂದಲ್ಲ ಎರಡಲ್ಲ 10 ಬಾರಿ ಸಿಎಂ ಆದ್ರೂ ನಿತೀಶ್ ಅವರ ಆಸ್ತಿ ಏರಿಕೆ ಕಾಣದಿರೋದು ಇಡೀ ದೇಶಕ್ಕೆ ಮಾದರಿ ಅಲ್ವಾ? ಎಸ್, ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.